ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ರಾಜ್ಯದಲ್ಲಿ ಮದ್ಯಪಾನ ಮಾಡುವಂತ ಅಪ್ರಾಪ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಪೊಲೀಸರಿಗೆ ಒಂದು ಕಟ್ಟುನಿಟ್ಟಿನ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಪಬ್ಬು, ಬಾರು, ಕ್ಲಬ್ ಎಲ್ಲ ಬರುತ್ತಲ್ಲ, ಇಲ್ಲೆಲ್ಲ ಮದ್ಯ ಮಾರಾಟ ಮಾಡುವ ಸಂಸ್ಥೆಗಳಿಗೆ ಒಂದು ಈ ಮದ್ಯವಾದ ಈ ಮಾನ್ಯವಾಗಿರುವಂತ ಒಂದು ಗುರುತಿನ ಚೀಟಿ ಇಲ್ಲದೆ ಇದ್ರೆ, ಎಲ್ಲಾದ್ರೂ ಮೈನರ್ ಆಗಿದ್ರೆ ಅವ್ರನ್ನ ಎಂಟ್ರಿ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಹಾಗಾಗಿನೇ ಒಂದು ಡೈರೆಕ್ಷನ್ ಹೋಗಿದೆ. ಸರ್, ಇವೆಲ್ಲ ನಿಜಕ್ಕೂ ಪಾಲನೆ ಆಗುತ್ತೆ? ಈಗ ರೂಲ್ಸ್ ಇದೆ, ಹೌದು, ಮೈನರ್ಸ್ ಕೊಡಬಾರ್ದು ಅಂತ. ಈಗ ಗೃಹ ಸಚಿವರು ಹೊಸದಾಗಿ ಬಂದು ಏನೋ ಒಂದು ರೂಲ್ಸ್ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಆಗೋದಷ್ಟು ಈಸಿ ಇದೆ ಅಂತ ಸರ್ ಇವೆಲ್ಲ? ಇದು ಒಂದು ಸಮೀಕ್ಷೆ ನಡೆಸಿದ ಆಧಾರದ ಮೇಲ್ಗಡೆ ಗೃಹ ಸಚಿವರು ತಗೊಂಡಿರುವಂಥ ತೀರ್ಮಾನ ಇದ್ದಂಗೆ. ತುಂಬ ಆದರೆ ಈ ಎಲ್ಲದಕ್ಕೂ ನಾವು ಅವರನ್ನು ದೂರಬೇಕು ಅನ್ನುವಂಥ ನಿಟ್ಟಲ್ಲೇನಿಲ್ಲ. ಇದು ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಇತ್ತೀಚೆಗೆ ಮಾಡಿದ ಒಳ್ಳೆ ನಿರ್ಧಾರಗಳಲ್ಲಿ ಕಾಂಗ್ರೆಸ್ಸಿನ ಒಂದು ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ. ಈ ಹದಿಹರೆಯದ ಹುಡುಗರು ಆ ಸಮೀಕ್ಷೆಯ ಪ್ರಕಾರ ಯಾವುದು ಕ್ರೈಸ್ಟ್ ಯೂನಿವರ್ಸಿಟಿ, ಆಮೇಲೆ ಸೈಂಟ್ ಜಾನ್ಸು, ಆಮೇಲೆ ಕಸ್ತೂರ್ಬಾ ಅಂದರೆ ಮಣಿಪಾಲ್ ಆಸ್ಪತ್ರೆ, ಆ ವೈದ್ಯಕೀಯ ಕಾಲೇಜುಗಳು ಒಂದು 4,000 ಚಿಲ್ಲರೆ ವಿದ್ಯಾರ್ಥಿಗಳನ್ನು ಇದಕ್ಕೆ ಸಮೀಕ್ಷೆಗೆ ಒಳಪಡಿಸುತ್ತೆ. ಅಂದರೆ ಅವರ ದೈಹಿಕ ಸಾಮರ್ಥ್ಯ ಇನ್ನೊಂದು ಮತ್ತೊಂದನ್ನು ಎಲ್ಲರನ್ನ ಗುರುತು ಮಾಡಿ ಪ್ರತಿ 3 ಜನ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಹದಿಹರೆಯದರಲ್ಲಿ ಒಬ್ಬ ವಿದ್ಯಾರ್ಥಿ ಈ ರೀತಿ ಅಸಮರ್ಥತೆಯನ್ನ ಕಾಣಿಸ್ಕೊಂಡ್ರು. ಈ 3 ಜನರಲ್ಲಿ ಒಬ್ಬ ಈ ರೀತಿ ಹಾದಿ ತಪ್ಪಿರೋದು ಗೊತ್ತಾಗುತ್ತೆ. 18 ವರ್ಷದ ವಿದ್ಯಾರ್ಥಿ ಏನು ಈ ಲಿಸ್ಟಿಗೆ ಬರ್ತಾನೆ, ಈ ದುಶ್ಚಟಕ್ಕೆ ಬಲಿಯಾಗಿರ್ತಾನೆ, ಮಾದಕ ವ್ಯಸನಿಯಾಗಿರ್ತಾನೆ, 8 ವರ್ಷದಿಂದ ಶುರು ಮಾಡಿರೋದಂತ ಇದೆಯಂತ. ಅಂದ್ರೆ ಒಂಥರ ಹೌಹಾರು ಅಂತ ಸಮೀಕ್ಷೆ ಬಂದಿರುವಂಥದ್ದು. ಈ ನಿಟ್ಟಿನ ಕ್ರಮ ಬೇಕೇ ಬೇಕು. ನೋ ID ನೋ ಎಂಟ್ರಿ. ನೀವು ID ಕಾರ್ಡ್ ಇಲ್ಲ ಅಂತಂದ್ರೆ ಒಳಗಡೆ ಎಂಟ್ರಿ ಇಲ್ಲ ಅಂತ. ನೀವು ವಯೋಮಾನದ ಸಮೀಕ್ಷೆ ಏನಂತಂದ್ರೆ ಸ್ಪಷ್ಟೀಕರಣದ ನಂತರವೇ ನಿಮಗೆ ಒಳಗಡೆ ಬಿಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಅಲ್ಲಿ ಸಾಗಾಟ, ಮಾರಾಟ, ಇನ್ನೊಂದು ಮತ್ತೊಂದು ಎಲ್ಲವೂ ತಪ್ಪೇ. ಹೌದು, ಈ ಹುಕ್ಕಾ ಬಾರ್ಗಳೆಲ್ಲ ನಿಷೇಧ ಆಗಿರುವಂಥದ್ದೇ ಈ ಕಾರಣಕ್ಕೆ. ಸಂಪೂರ್ಣ ಯಾಕೆ ನಿಷೇಧ ಆಯಿತು ಅಂತಂದ್ರೆ ಇದೇ ಕಾರಣಕ್ಕೆ. ಯಾಕಂದ್ರೆ ಹದಿಹರೆಯದರೆ ಹೆಚ್ಚು ಗುಂಪು ಗುಂಪಾಗಿ ಸೇರ್ಕೋತಾ ಇದ್ರು. ಕಾಲೇಜು ಸಮಯ ಸಂದರ್ಭದಲ್ಲೇ ಆ ಕಾಲೇಜಿಗೆ ಚಕ್ಕರ್ ಹಾಕ್ಕೊಂಡು ಒಳಗಡೆ ಹುಕ್ಕಾ ಬಾರ್ ಒಳಗಡೆ ಸೇರ್ಕೊಳ್ಳೋರು ತುಂಬ ಹಾದಿ ತಪ್ಪುತ್ತಾ ಇದ್ರು. ಯಾರದ್ದೋ ಶೋಕಿಗೆ, ಯಾರದ್ದೋ ತೆವಲಿಗೆ ಬಂದು ಇಲ್ಲಿ ತುಂಬಿಕೊಂಡು ಹದಿಹರೆಯದರು ಹಾಳಾಗಿ ಹೋಗ್ತಾ ಇದ್ರು. ಅದೇ ನಿಟ್ಟಲ್ಲಿ ಇವತ್ತಿನ ಒಂದು ಈ ಕಾರ್ಯಕ್ರಮ ತಗೊಂಬಂದಂಗಿದೆ. ನಿಜಕ್ಕೂ ಇದು ಇಂಪ್ಲಿಮೆಂಟ್ ಆದರೆ ಒಂದಷ್ಟು ತಾಯಿಯಂದ್ರೆ ಉಳ್ಕೊಂಡ್ಬಿಡ್ತಾರೆ. ಇವತ್ತು ಮಕ್ಕಳನ್ನು ಹದಿಹರೆಯದ ಮಕ್ಕಳನ್ನು ಕಾಲೇಜಿಗೆ ಕಳಿಸಿ ಅವ್ರ ಮನೆಗೆ ಬರೋವರೆಗೂ ಅವರು ಇಟ್ಕೊಂಡಿರುವಂಥ ಭರವಸೆ ಎಲ್ಲ ನುಚ್ಚು ನೂರಾಗಿ ಹೋಗ್ತಾ ಇದೆ. ಯಾಕಂದರೆ ಅಲ್ಲೆಲ್ಲೋ ನಾವು ನೋಡ್ತೀವಿ, ಶಿವಮೊಗ್ಗದಲ್ಲಿ ನೋಡಿದ್ವಿ, ಗಾಂಜಾ ಹೊಡ್ಕೊಂಡು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳು ಹೊಡೆದಾಡ್ಕೊಂಡಿದ್ದೆಲ್ಲ ನೋಡಿದ್ವಿ. ಎಷ್ಟು ಈಸಿಯಾಗಿ ಅವ್ರಿಗೆ ತಲುಪ್ತಾ ಇದೆ ಅನ್ನುವಂಥದ್ದಾದರೆ ಹಣಗಳು ಇಲ್ಲಿಂದ ಬರುತ್ತೆ ಅವರಿಗೆ. ಅದನ್ನು ಸರಬರಾಜು ಮಾಡೋದು ಯಾರು? ಈ ದುಶ್ಚಟಕ್ಕೆ ಬಲಿಯಾದರೆ ಅವ್ರನ್ನ ಮತ್ತೆ ವಾಪಸ್ ತರೋದು ಯಾರು? ಈ ವ್ಯಸನಿಗಳನ್ನು ಅಂದರೆ ಅಲ್ಲಿಗೆ ಅವರಿಗೆ ಕೈಗೆ ತಲುಪದೇ ಇದ್ದ ವ್ಯವಸ್ಥೆಗೆ ಸಣ್ಣದಾಗಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಶ್ಲಾಘನೆ ಮಾಡಲೇಬೇಕು. ಪ್ರತಿ ಬಾರು ಇನ್ನೊಂದು ಮತ್ತೊಂದು ಏನಿದಾವೆ ಇಲ್ಲಿ, ಅಲ್ಲಿ ಮಾರಾಟ ಮಳಿಗೆಗಳಲ್ಲಿ CCTVಗಳನ್ನು ಕಡ್ಡಾಯ ಮಾಡಿದ್ದಾರೆ. ಮತ್ತೆ ಅದನ್ನು ಸಂರಕ್ಷಿಸಿ ಇಡಬೇಕಾಗಿದ್ದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಅಂದರೆ ಕೆಲವರು CCTV ಹಾಕಿರ್ತಾರೆ, ಸರ್ ನಿನ್ನೆ ಡಿಲೀಟ್ ಮಾಡಿದೆ ಅಂತಾರೆ. ಹಂಗೆ ಹೇಳಂಗಿಲ್ಲ ಈ ಕಾನೂನಲ್ಲಿ. ಇವ್ರು ತಂದಿರೋದ್ರಲ್ಲಿ ಆ ರೀತಿ ಮಾಡೋಂಗಿಲ್ಲ. ಸಂರಕ್ಷಿಸಿ ಇಡಬೇಕು, ನಾವು ಕೇಳಿದಾಗ ಕೊಡ್ಬೇಕು ನೀವು ಅಂತ. ತಿಂಗಳುಗಟ್ಟಲೆ ಇಟ್ಕೊಂಡಿರ್ತಾರೆ. ಭಾಳ ಒಳ್ಳೆ ಒಂದು ದೂರದೃಷ್ಟಿ ಇಟ್ಕೊಂಡು ತಗೊಂಬಂದಿದ್ದಾರೆ. ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಒಳ್ಳೆಯದಾಗಲಿ. ಇದು ಬಂದರೆ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತದೆ. ಹೌದು, ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ತುಂಬ ಶ್ಲಾಘನೆ ವ್ಯಕ್ತಪಡಿಸಬೇಕು. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.